ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅದು ನಾಳೆ ಅಂತಿದ್ದಾರೆ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ. ನಾನು ಊರಿಗೆ ಬಂದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ಪ್ರೀತಿಯವ್ರಿಗೂ ಸಾರಿ ಹೇಳ್ಬಿಡಿ. ಹಲೋ ರಾಜೇಶ್. ರಾಜೇಶ್, ಇದೇನ್ ಹೀಗಾಗೋಯ್ತು? ಮತ್ತೆ ಶಾಲಿನಿ ರಾಜೇಶ್ ಕಾಲ್ ಮಾಡ್ದೆ ಅಂತ ಹೇಳ್ತಿದ್ಲು. ಕರೆಕ್ಟ್ ಅಕ್ಕ. ಆಗ್ಲೇ ರಾಜೇಶನ್ ಜೊತೆ ಮಾತಾಡಿದೀನಿ ಅಂತ ಬೇರೆ ಹೇಳಿದ್ಲು. ಇಲ್ಲ, ಏನೋ ಕನ್ಫ್ಯೂಷನ್ ಆಗಿದೆ. ಈಗ ನೋಡಿದ್ರೆ ಅದು ನಾನೇ ಆಟ ಆಡ್ಸಕ್ಕೆ ಅಂತ ರಾಜೇಶ್ ಥರ ಮಾತಾಡಿದೆ. ಆಮೇಲೆ ಅಲ್ಲಿ ಹೋದರೆ ರಾಜೇಶ್ ಮನೇಲಿ ಇರಲಿಲ್ಲ. ಮಗಳೇ, ಸಾರಿ. ಸಾರಿ ಕಣಮ್ಮ. ನೀನೇ ಕೇಳಿಸ್ಕೊಂಡಿಯಲ್ಲ. ಅದು ಅದು ಇವತ್ತಾಗಲ್ಲ ಅಷ್ಟೆ. ಬೇರೆ ದಿನ ಎಂಗೇಜ್ಮೆಂಟ್ ಡೇಟ್ ನೋಡಿ ಖಂಡಿತ ಫಿಕ್ಸ್ ಮಾಡೋಣ. ಬೇಜಾರು ಮಾಡ್ಕೋಬೇಡ. ಸಾರಿ, ಒಂದು ಏನು ತಪ್ಪಿಲ್ಲ. ಆದರೆ ಈ ಸ್ಥಿತಿ ಬರಬಾರ್ದು ಅಂತ ಅನ್ಕೊಂಡ್ರು ಹೀಗೆ ಆಗೋಯ್ತು. ಅಪ್ಪ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನನ್ನ ಹಣೆಯಲ್ಲಿ ಬರ್ದಿದ್ದಾಗುತ್ತಲ್ವಾ. ನಾವು ಮೊದಲು ಜಾಗ ಖಾಲಿ ಮಾಡೋಣ. ಇಲ್ಲ ಅಂದ್ರೆ ನಂಗೆ ತಲೆ ಕೆಟ್ಟೋಗುತ್ತೆ. ಸಾರಿ ರಾಜೇಶ್. ನಿಮಗೆ ದುಃಖ ಕೊಟ್ಟು ನಾನು ಈ ಥರ ಸಂಭ್ರಮ ಪಡ್ತಾ ಇದ್ದೀನಿ. ಸಾರಿ ಸರ್. ನಿಮ್ಮ ಮನಸ್ಸು ಒಳ್ಳೇದು ಸರ್. ಒಂದು ವೇಳೆ ನಿಮ್ಮ ತಂಗಿಯವರು ನನಗೆ ಫೋನ್ ಮಾಡದೇ ಇದ್ದಿದ್ರೆ ನನಗೆ ಯಾವ ವಿಷಯನೂ ಗೊತ್ತಾಗ್ತಿರ್ಲಿಲ್ಲ. ಆಗ ನೀವು ದುಃಖ ತಗೊಂಡು ಪ್ರೀತಿಯವ್ರಿಗೂ ದುಃಖ ಕೊಡ್ತಿದ್ರಿ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು ರಾಜೇಶ್. ನಿಮ್ಮ ಮನಸ್ಸಲ್ಲಿ ಈಗ ಎಷ್ಟು ದುಃಖ ಇದೆ ಅಂತ ನನಗೂ ಗೊತ್ತಾಗ್ತಾ ಇದೆ. ಐ ಆಮ್ ಸಾರಿ. ಹಾಗೇನೂ ಇಲ್ಲ ಸರ್. ನಾನೇನೂ ಮಾಡಿಲ್ಲ. ಪ್ರೀತಿಸೋ ಇಬ್ಬರನ್ನ ದೂರ ಮಾಡೋ ಪಾಪದಿಂದ ಪಾರಾದೆ ಅಷ್ಟೇ. ನೀವು ಮತ್ತೆ ಪ್ರೀತಿ ಚೆನ್ನಾಗಿರ್ಬೇಕು. ನಿಮ್ಮಿಬ್ರು ಜೋಡಿ ಸುಖವಾಗಿರ್ಬೇಕು. ಥ್ಯಾಂಕ್ ಯು ರಾಜೇಶ್. ಆದರೆ ಪ್ರೀತಿಗೆ ನಾನು ಇನ್ನೂ ಏನೂ ಹೇಳೇ ಇಲ್ಲ. ಅಚ್ಚುತಂಕಲ್ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಆದರೆ ನಾನು ಅದನ್ನೆಲ್ಲ ಸರಿ ಮಾಡ್ತೀನಿ, ಓಕೆನಾ? ಅದೆಲ್ಲ ಬಿಡಿ ಸರ್. ಮೊದಲು ಪ್ರೀತಿ ಹತ್ರ ಮಾತಾಡಿ ಅವ್ರಿಗೆ ಧೈರ್ಯ ಹೇಳಿ. ಎಲ್ಲ ಸರಿ ಹೋಗುತ್ತೆ. ರಾಜೇಶ್, ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು. ಐ ಆಮ್ ಸಾರಿ. ಆದರೆ ನಿಮ್ಮಿಂದ ನನ್ನ ಪ್ರೀತಿ ನನಗೆ ವಾಪಸ್ ಸಿಕ್ಕಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಒಳ್ಳೆಯವ್ರಿಗೆ ನಾನು ಮಾಡಿದ್ದೇನೂ ಇಲ್ಲ ಸರ್. ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ.
ಅಪ್ಪ, ಇದೇನು ಶಾಪನಮ್ಮ. ಇರೋ ಒಬ್ಬ ಮಗಳು ಎಂಗೇಜ್ಮೆಂಟ್ ಆರಾಮಾಗಲಿ ಅಂತ ಎಷ್ಟು ಸಂತೋಷ ಪಟ್ಟಿದ್ದೆ. ಸಮಯ ಅನ್ನೋದು ಹೇಗೆ ಆಟ ಆಡಿಸ್ಬಿಡ್ತು. ಪಾಪ ರಾಜೇಶನ್ ಮೇಲೂ ಕೋಪ ಮಾಡಿ ಕೂಗಾಡೋ ಹಾಗಿಲ್ಲ. ಅವನಿಗೂ ಕಾರಣ ಇದೆ. ಅವನ ಫ್ರೆಂಡ್ ಹೋದ್ರೆ ಅವನು ತಾನೇ ಏನು ಮಾಡ್ತಾನೆ. ನೀನು ಬೇಜಾರು ಮಾಡ್ಕೋಬೇಡ. ಇಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂಕಲ್. ನನ್ನ ಎಂಗೇಜ್ಮೆಂಟ್ ನೋಡಿ, ಯಾರೋ ಬೇಕು ಅಂತ ಕಿಡಿ ಇಟ್ಟು ಕೆಡ್ಸಿದ್ರು. ಪ್ರೀತಿಗಂಥದ್ದು ಏನೂ ಆಗಿಲ್ಲ ಅಂಕಲ್. ರಾಜೇಶ್ ಅವ್ರ ಫ್ರೆಂಡ್ ಹೋಗ್ಬಿಟ್ರು ಅಂತ ಅವ್ರು ಬರಲಿಲ್ಲ. ಯಾರೇ ಆದರೂ ಹಾಗೆ ಅಲ್ವಾ? ಆದರೂ ಇವತ್ತೇ ಹೀಗಾಗಬೇಕಾ ಅಂತ ಇಷ್ಟು ಬೇಜಾರಾಗ್ತಾ ಇದೆ. ನಾವೆಲ್ಲ ಎಷ್ಟು ಸಂತೋಷದಿಂದಿದ್ವಿ, ಆದ್ರೀಗ ಮತ್ತದೇ ದುಃಖ. ಈಗ ಎಷ್ಟು ಮರಗಿದ್ರು ಏನಪ್ಪ, ನನ್ನ ಹಣೆಯಲ್ಲಿ ಬರ್ದಂಗೆ ಆಗುತ್ತೆ ಬಿಡಿ. ನೀನು ಹಾಗೆ ಮಾತಾಡಬೇಡ ಮಗಳೇ. ನಂಗೆ ಹೃದಯ ಕಿತ್ತು ಬಂದಂಗೆ ಆಗುತ್ತೆ. ರಾಜೇಶ ಊರಿಂದ ವಾಪಸ್ ಬರಲಿ, ನಾನು ಅವನ ಜೊತೆ ಮಾತಾಡಿ ಯಾವಾಗ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬೋದು ಅಂತ ನೋಡ್ತೀನಿ, ಆಯ್ತಾ? ನನಗೆ ಚೆನ್ನಾಗಿ ಗೊತ್ತು, ಇದೆಲ್ಲ ಶಾಲಿನಿದೆ ಕಿತಾಪತಿ. ಫೋನ್ ಮಾಡಿ ಫಿಟ್ಟಿಂಗ್ ಇಟ್ಟಿದ್ದಾಳೆ, ಅದಕ್ಕೆ ಅವನು ಗಾಯಬಾಗಿದ್ದಾನೆ. ಏನಾದರೂ ಆಗಲಿ, ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಆ ರಾಜೇಶನ ಹುಡುಕಿ ಅವನ ಹತ್ರ ಮಾತಾಡಿ ಮತ್ತೆ ಎಂಗೇಜ್ಮೆಂಟ್ ಆಗಬೇಕು. ಆ ರೀತಿ ನಾನು ಮಾಡ್ತೀನಿ. ಆಡಿ ಆಡಿ, ಅದು ಎಷ್ಟು ದಿನ ನಾಟಕ ಆಡ್ತಿರೋ ಚೆನ್ನಾಗಿ ಆಡಿ. ಈ ಸಿಂಧು ಕಣ್ಣಿಗೆ ಬೀಳ್ದಿರೋ ವಿಷಯ ಯಾವುದೂ ಇಲ್ಲ. ಅಂಥದ್ರಲ್ಲಿ ಈ ರಾಜೇಶ ಯಾವ ಮಹಾ? ಐ ವಿಲ್ ಕಮ್ ಬ್ಯಾಕ್ ವಿತ್ ಅ ಬ್ಯಾಂಗ್. ಉಫ್, ಸೂಪರ್ ಅಲ್ವಾ? ಕೊನೆಗೂ ಏನೋ ಮ್ಯಾಜಿಕ್ ಆಗೋಯ್ತು. ನೀನು ಅಭಿ ಒಂದಾಗ್ಬೇಕಿತ್ತು ಅನ್ಸುತ್ತೆ. ಅದೇ ಆಗೋಯ್ತು, ಪ್ರೂವ್ ಆಗೋಯ್ತು. ಪ್ರೀತಿ, ಅಭಿಗ್ ಬರಕ್ ಹೇಳ. ನೀನು ಅವನು ಮಾತಾಡಿಲ್ಲ ಅಲ್ವಾ? ಬೇಜಾನ್ ಮಾತಾಡಿದ್ವಿ, ಕಣ್ಣಲ್ಲಿ. ಓಹೋ, ಇವಾಗ್ಲೇ ರೋಮಿಯೋ ಜೂಲಿಯಟ್ ಲೆವೆಲ್ಗ? ಅವರು ಪ್ರೀತಿಗೋಸ್ಕರ ಸತ್ರು, ನಾವು ಪ್ರೀತಿ ಒಳಗೆ ಬದುಕಬೇಕು. ಲೇ, ಬೆಳಿಗಿಂದ ಮುದ್ರಕೊಂಡಿರೋ ಅಳಿಲ್ ತರ ಕೂತಿದ್ಯಲ್ಲೇ, ಇವಾಗೇನು ಇಷ್ಟೊಂದು ಚಿಗುರುಕೊಂಡು ಡೈಲಾಗ್ ಎಲ್ಲ ಬಿಡ್ತಿದ್ಯಾ? ನಾನ್ ಫೋನ್ ಮಾಡಿ ಕಿಡಿ ಹಾರಿಸ್ಲಿಲ್ಲ ಅಂದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಹೌದು ಕಣೆ, ನೀನೇ ನಮಗೆ ದಾರಿದೀಪ. ಅಯ್ಯಯ್ಯೋ, ಆಯ್ತು, ಮುಂದೇನು? ಸಿಂಧು ಒಬ್ಳದೇ ಭಯ ಆಗ್ತಿದೆ. ಐ ವಿಲ್ ಬಿ ಬ್ಯಾಕ್ ವಿತ್ ಅ ಬ್ಯಾಂಗ್. ಎಲ್ಲ ಟುಸ್ಸು. ಅಯ್ಯೋ, ಅಷ್ಟರಲ್ಲಿ ನಮಗೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಣ. ನೀನು ಅಭಿ ಹತ್ರ ಮಾತಾಡು. ಹೊಸ ಪ್ರೀತಿ ಒಪ್ಪಿಗೆ ಆಗಿದೆಯಲ್ವಾ, ಒಂಥರ ಮಜಾ ಇರುತ್ತೆ ಕಣೆ ಪ್ರೀತಿ. ಆದರೆ ಈ ಮೊದಲನೇ ಭೇಟಿ ತುಂಬ ಬೇರೆ ಥರ ಇರಬೇಕು, ಅದೇ ನನ್ನ ಆಸೆ. ವಾ, ನಿನ್ನನ್ನು ಏನೂ ಅನ್ಕೊಂಡಿದ್ದೆ ಕಣೆ ನಾನು. ತುಂಬ ರೊಮ್ಯಾಂಟಿಕ್ ನೀನು. ಓಕೆ, ಸರಿಯಾಗಿ ಪ್ಲ್ಯಾನ್ ಮಾಡೋಣ. ಆಮೇಲೆ ನಿಂದು ಅಭಿದು ಫಸ್ಟ್ ಮೀಟ್, ಓಕೆನಾ?
ಡನ್. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಕ್ಕ, ಆ ಅಭಿ ನಾವು ಅನ್ಕೊಂಡಷ್ಟು ಸಾಮಾನ್ಯದವನಲ್ಲ. ಶಾಲಿನಿ ಜೊತೆ ಸೇರ್ಕೊಂಡು ಏನೆಲ್ಲ ಮಾಡಿದಾನ್ ನೋಡು. ಅಲ್ಲ, ಈ ಅಭಿಗೆ ಅಷ್ಟೊಂದು ಧೈರ್ಯ ಇದೆಯಾ? ಅವ್ರ ಅಪ್ಪನ ಕಂಡ್ರೆ ಭಯ ಬೀಳ್ತಾನೆ ಅಂತ ನಾನು ಮಾವನ ಹತ್ರ ಫಿಟ್ಟಿಂಗ್ ಇಟ್ಟಿದ್ದೀನಿ. ಆ ಪ್ರೀತಿ ಹಿಂದೆ ಲವ್ವು ಗಿವ್ವು ಅನ್ಕೊಂಡಿರ್ಬಾರ್ದು ಅಂತ ಅಭಿಗ್ ವಾರ್ನ್ ಮಾಡಿದಲ್ದೆ ಆ ಪ್ರೀತಿನ ನೇರವಾಗಿ ಕರೆಸಿ ಮಾತಾಡಿದ್ದಾರೆ. ಅವ್ರ ಮುಂದೆ ಗಿಳಿ ಥರ ಹೂ ಅಂತ ಹೂಗುಟ್ಟಿ ಇವಾಗ ಹೇಗೆ ಚಿಗುರ್ಕೊಂಡಿದ್ದಾಳೆ ನೋಡವಳು. ಪ್ರೀತಿ ಎಷ್ಟೊಂದು ಧೈರ್ಯ ಬಂದಿದ್ಯಕ್ಕ. ಇದಕ್ಕೆಲ್ಲ ಆ ಅಭಿ ಶಾಲಿನಿ ಕೊಟ್ಟಿರೋ ಕುಮ್ಮಕ್ಕೆ ಕಾರಣ. ಹ್ಞೂ ಬೇಬಿ, ಹೌದು. ಶಾಲಿನಿ ರಾಜೇಶಂಗೆ ಫೋನ್ ಮಾಡಿದ್ಲು ಅನ್ನೋದು ಗ್ಯಾರಂಟಿನಾ ನಿನಗೆ? ಹೌದಕ್ಕ, ನಾವು ಅಲ್ಲೇ ಇದ್ವಲ್ಲ. ಆ ಶಾಲಿನಿ ಹೇಳ್ತಿದ್ಲು ನೋಡು, ಅಭಿ ಅನ್ಕೊಂಡು ರಾಜೇಶನ ಹತ್ರ ಮಾತಾಡ್ದೆ ಅಂತ. ನನಗಾಗ ಏನೂ ಅನ್ಸ್ಲಿಲ್ಲ. ಆದ್ರೆ ಯಾವಾಗ ರಾಜೇಶ್ ಎಂಗೇಜ್ಮೆಂಟ್ಗೆ ಬರ್ಲಿಲ್ವೋ ಆಗ ಅನುಮಾನ ಬಂತು. ಹೌದು ಬೇಬಿ, ಆದರೆ ಇವಾಗ ನಾವು ಸುಮ್ಮನೆ ಬಿಡಬಾರ್ದು. ಆ ಅಣ್ಣ ತಂಗಿ ಪ್ಲ್ಯಾನ್ಗಳನ್ನೆಲ್ಲ ಉಲ್ಟಾ ಹೊಡಿಸ್ಬೇಕು. ಅಕ್ಕ, ನಿನ್ನ ಹತ್ರ ರಾಜೇಶ್ ನಂಬರ್ ಇದ್ರೆ ಕೊಡು. ಅವನಿಗೆ ಫೋನ್ ಮಾಡಿ ನೀನು ಹೇಳಿರೋ ಸುಳ್ಳೆಲ್ಲ ನಮಗೆ ಗೊತ್ತಾಗಿದೆ ಅಂತ ಧಮಕಿ ಹಾಕೋಣ. ಆಗ ಅವನೇ ಇಲ್ಲಿಗೆ ಬರ್ತಾನೆ. ಆದರೆ ನನ್ನ ಹತ್ರ ರಾಜೇಶ್ ಫೋನ್ ನಂಬರ್ ಇಲ್ಲ. ಡೋಂಟ್ ವರಿ, ಅಚ್ಯುತ್ ಅಂಕಲ್ ಹತ್ರ ಇದ್ದೇ ಇರುತ್ತೆ. ಅವ್ರ ಹತ್ರ ತಗೊಂಡು ಫೋನ್ ಮಾಡಿದ್ರಾಯ್ತು. ಅಲ್ಲ, ರಾಜೇಶ್ ಅಷ್ಟು ದೊಡ್ಡ ಸುಳ್ಳು ಹೇಳಕ್ಕೆ ಸಾಧ್ಯನಾ? ಅವನಿಗೆ ಅಚ್ಯುತ್ ಅಂಕಲ್ ಮೇಲೆ ತುಂಬ ಗೌರವ ಇದೆ. ಏನೇ ಇದ್ರೂ ಬಂದು ಹೇಳಿ ಹೋಗಿರೋನು. ನಿಜವಾಗ್ಲೂ ಅವನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆಯಾ? ಅಲ್ಲ ಅಕ್ಕ, ಆ ಥರ ಸುಳ್ಳು ಹೇಳಿದ್ರೆ ಅಚ್ಯುತ್ ಅಂಕಲ್ ಆಗಲಿ ಇನ್ಯಾರೇ ಆಗಲಿ ಏನೂ ಮಾಡೋಕ್ಕಾಗೋದಿಲ್ಲ. ಒಪ್ಕೊಳ್ಳೇಬೇಕಲ್ವಾ? ಅದಕ್ಕೆ ಆ ಥರ ಸುಳ್ಳು ಹೇಳಿದ್ದಾನೆ ಅನ್ಸುತ್ತೆ. ನಿನ್ನಷ್ಟು ನನಗೆ ಮನುಷ್ಯರನ್ನ ಅಳಿಯಕ್ಕೆ ಬರಲ್ಲ ನೋಡು. ನಾನು ನಂಬಿಟ್ಟಿದ್ದೆ. ಅಕ್ಕ, ಆದಷ್ಟು ಬೇಗ ರಾಜೇಶನ್ ನಂಬರ್ ತಗೋ. ಅವನ ಹತ್ರ ಮಾತಾಡಿ ಸತ್ಯ ಏನು ಅಂತ ಬಾಯಿ ಬಿಡ್ಸೋಣ. ಈ ನಾಟಕ ಹೊರಗೆ ಬಂದಮೇಲೆ ಅಚ್ಯುತ್ ಅಂಕಲ್ಗೆ ಪ್ರೀತಿ ಮೇಲೆ ಕೋಪ ಬರಬೇಕು. ಇಲ್ಲಿ ಜಯರಾಮ್ ಅಂಕಲ್ಲು ಅಭಿ ಮೇಲೆ ನಂಬಿಕೆ ಕಳ್ಕೊಂಡು ಅವನ್ನ ದೂರ ಇಡಬೇಕು ಅಷ್ಟೇ. ಡೋಂಟ್ ವರಿ ಬೇಬಿ, ಅಷ್ಟಾಗಿದೆ, ಇಷ್ಟ ಆಗಲ್ವಾ? ಇವ್ರು ಬೇರೆ ಇದಾರಲ್ವಾ, ಒಳ್ಳೇದಾಗಕ್ಕೆ ಬಿಡಲ್ಲ. ನಾನು ಅಂದ್ಕೊಂಡಷ್ಟು ಈಸಿಯಾಗಿ ಮುಗಿಯಲ್ಲ. ಇವರಿಂದ ಹುಷಾರಾಗಿರ್ಬೇಕು. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಮ್ಮ, ಏನಾಯ್ತು? ಯಾಕೆ ಕೂತಿದ್ಯಾ? ಇದೇನಾಗ್ತಿದ್ಯೋ ಗಿರಿ,
ನಿಮ್ಮಪ್ಪನ ದುರ್ಬುದ್ಧಿಗೆ ನಾವಿಬ್ರು ಬಲಿ ಆಗ್ತಾ ಇದ್ದೀವಿ. ನಿಮ್ಮಪ್ಪಂಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ನಿಮ್ಮಪ್ಪ ನನ್ನ ಗಂಡ ಅನ್ನೋ ಮರ್ಯಾದೆಗೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡು ಅವ್ರ ಜೊತೆಗಿರ್ಬೇಕಾ? ನೀನು ಒಳ್ಳೆಯವನು, ನಿನಗೆ ಸಪೋರ್ಟ್ ಮಾಡ್ಕೊಂಡು ನಿನ್ನ ಜೊತೆಗೆ ಬರಬೇಕಾ? ಈ ಹಿಂಸೆ ಯಾವ ಹೆಣ್ಣಿಗೂ ಬೇಡ ಕಣೋ. ಅಮ್ಮ, ನನಗೆ ಅರ್ಥ ಆಗುತ್ತೆ. ನಾನು ನನ್ನ ಫ್ರೆಂಡ್ ಸರ್ಕಲ್ಗೆ ಯಾವುದಾದ್ರು ಚಿಕ್ಕ ಮನೆ ಇದ್ದರೆ ನೋಡಿ ಅಂತ ಹೇಳಿದ್ದೀನಿ. ಏನು ಸಿಗುತ್ತೆ, ಅದು ಸಿಗ್ತಾ ಇದ್ದಾಗೆ ನಾನು ಹೋಗೋದೆ. ಹೌದು, ನೀನು ಯಾಕೆ ಇಲ್ಲಿರಬೇಕು? ಅವ್ರಿಗಂತೂ ನಿನ್ನ ಬಗ್ಗೆ ಗೌರವ ಇಲ್ಲ. ಅವ್ರು ಕೊಡೋ ಚಿತ್ರಹಿಂಸೆನ ನೀನು ಪಡ್ಕೊಂಡು ಇಲ್ಲಿ ಯಾಕೆ ಇರ್ತೀಯ? ಅವ್ರಿಗೂ ಎಲ್ಲ ಅರ್ಥ ಆಗೋ ಕಾಲ ಬರುತ್ತೆ. ಏನು ಅರ್ಥ ಆಗುತ್ತೋ ಏನೋ. ನಿನಗೆ ಹಿಂಸೆ ಕೊಟ್ಟು ನಿನ್ನನ್ನು ಬದುಕೋಕೆ ಬಿಡ್ತಾ ಇಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನು ಬದುಕಿರೋ ಬದಲು ಆ ದೇವರು ನನ್ನನ್ನು ಬೇಗ ಕರ್ಕೊಂಡು ಬಾರ್ದ. ಪ್ಲೀಸ್, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನಮಗೂ ಮುಂದೆ ಒಳ್ಳೆ ದಿನ ಬರುತ್ತೆ, ನಂಬಿಕೆ ಕಳ್ಕೊಬೇಡ. ನಿಮ್ಮ ಅಪ್ಪನ ಮೇಲಿರೋ ನಂಬಿಕೆ ಹೊರಟೋಯ್ತು ಕಣು. ಒಬ್ರನ್ನ ಕೊಲ್ಲೋದಕ್ಕೆ ಯೋಚನೆ ಮಾಡ್ತಾರೆ ಅಂದರೆ ಅವರಲ್ಲಿರೋ ಮನುಷ್ಯತ್ವ ಹೊರಟೋಗಿದೆ ಅಂತ ಅಲ್ವಾ? ಇನ್ನು ಯೋಚನೆ ಮಾಡಿ ಪ್ರಯೋಜನ ಇಲ್ಲಮ್ಮ. ಅವ್ರನ್ನ ಆ ಟೈಮೇ ನೋಡ್ಕೋಬೇಕು. ನನಗೂ ಇಲ್ಲಿರೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಮನೆಯೂ ಸಿಗುತ್ತೆ, ಒಳ್ಳೆ ಕೆಲಸನೂ ಸಿಗುತ್ತೆ. ನಾವು ಹೊಸ ಜೀವನ ಶುರು ಮಾಡೋಣ. ಹಾಯ್ ಅಭಿ. ಹಾಯ್ ಗಿರಿ. ಏನು ತುಂಬ ಖುಷಿಯಾಗಿದ್ದೀರಾ? ಪ್ರೀತಿ ವಿಷಯ ಏನಾಯಿತು? ಮ್ಯಾಜಿಕ್. ನನಗೆ ಅರ್ಥ ಆಗಲಿಲ್ಲ. ಸಮಯ ಹೇಗೆ ಆಟ ಆಡ್ಸತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ನೋಡಿ. ಶಾಲಿನಿ ನನಗೆ ಕಾಲ್ ಮಾಡಿದ್ಲು. ಬೈ ಚಾನ್ಸ್ ಆ ಕಾಲ್ನ ರಾಜೇಶ್ ರಿಸೀವ್ ಮಾಡಿದ್ರು. ಶಾಲಿನಿ ಏನು ಹೇಳಿದ್ಲೋ ಗೊತ್ತಿಲ್ಲ. ಅವರು ಅನುಮಾನ ಪಟ್ಟು ನನ್ನನ್ನು ಮಾತಾಡಿಸಿದ್ರು. ನಾನು ರಾಜೇಶ್ಗೆ ಎಲ್ಲ ವಿಷಯ ಹೇಳಿಬಿಟ್ಟೆ. ಪಾಪ ರಾಜೇಶ್ ತುಂಬ ಸೆನ್ಸಿಬಲ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ದೇ ಇರೋದಕ್ಕೆ ಒಪ್ಕೊಂಡ್ರು. ವಾವ್, ನೋಡಿ, ಅದಕ್ಕೆ ಹೇಳೋದು ಜಗತ್ತಲ್ಲಿ ಇನ್ನೂ ಮನುಷ್ಯತ್ವ ಇದೆ ಅಂತ. ಟ್ರೂ. ಈ ವಿಷಯನ ನಿಮಗೂ ತಿಳಿಸೋಣ ಅಂತ ಕಾಲ್ ಮಾಡಿದೆ ಗಿರಿ. ಸೂಪರ್. ಮುಂದೆ ಮುಂದೆ ಸದ್ಯಕ್ಕೇನೂ ಗೊತ್ತಿಲ್ಲ. ಟೈಮ್ ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಗುಡ್. ಆಲ್ ದಿ ಬೆಸ್ಟ್ ಅಭಿ. ಥ್ಯಾಂಕ್ ಯು ಗಿರಿ. ಅದು ಸರಿ, ನೀವ್ಯಾಕೋ ಇವತ್ತು ತುಂಬ ಡಲ್ ಹೊಡಿತಿದ್ದೀರಲ್ಲ, ಏನು ವಿಷಯ? ಏನಿಲ್ಲ ಬಿಡಿ, ಸಂತೋಷದಲ್ಲಿದ್ದೀರಾ, ಅನುಭವಿಸ್ಬಿಡಿ. ನಂದು ಇನ್ನೊಂದು ದಿನ ಹೇಳ್ತೀನಿ. ಗಿರಿ ಪ್ಲೀಸ್ ಆ ಥರ ಅನ್ಬೇಡಿ, ದಯವಿಟ್ಟು ಹೇಳಿ. ಅಲ್ಲ ಅಭಿ, ಅದು ಅಭಿ ಫೋನಲ್ಲಿ ಬೇಡ, ಸಿಗೋಣ, ಹಾಗೆಲ್ಲ ಹೇಳ್ತೀನಿ. ನೀವು ಯಾಕೋ ತುಂಬ ಅಪ್ಸೆಟ್ ಆಗಿದ್ದೀರಾ ಗಿರಿ. ನೀವು ಎಲ್ಲಿದ್ದೀರಾ ಹೇಳಿ, ನಾನು ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದು ಅಭಿ, ಅಲ್ಲ ಅಂಥದ್ದೇನಿಲ್ಲ ಅಭಿ. ಗಿರಿ ಪ್ಲೀಸ್, ನೀವು ಎಲ್ಲಿದ್ದೀರಾ ಹೇಳಿ, ನನಗೆ ಅಷ್ಟಕ್ಕೆ ಉತ್ತರ ಬೇಕಾಗಿರೋದು. ಹೇಳಿ ಪ್ಲೀಸ್. ಮನೇಲಿ. ನಾನು ಈಗಲೇ ಬಂದೆ. ಬಾಯ್. ಹಲೋ ಅಭಿ.